ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಕುಮುದಕ್ ಕುಂದರಕ್ ಕುಂದಫ್ ಪರ್ಜನ್ಯಫ್ ಪಾವನೋ ನಿಲಃ ಅಮೃತಾಶೋಮೃತವಪುಸ್ ಸರ್ವಜ್ಞಃ ಸರ್ವತೋಮುಖಃ. ಓಂ ಕುಮುದಾಯ ನಮಃ. ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳು ಕ್ಷುದ್ರವಾದ ಆನಂದದ ಹಿಂದೆ ಹೋಗುವಂತೆ ಮಾಡುವವನೂ ಭಗವಂತ, ಅದರಿಂದ ಬಿಡಿಸುವವನೂ ಭಗವಂತ, ದುಃಖರಹಿತವಾದ ಶಾಶ್ವತ ಆನಂದವಾದ ಮೋಕ್ಷವನ್ನು ಕೊಡುವವನೂ ಭಗವಂತ. ಹೀಗಾಗಿ ಭಗವಂತ ಕುಮುದಃ. ಓಂ ಕುಂದರಾಯ ನಮಃ. ಒಳ್ಳೆಯ ಕೆಲಸಗಳನ್ನು ಮಾಡಿದ ಭಕ್ತರಿಗೆ ಕುಂದ ಪುಷ್ಪದಂತೆ, ಮೊಲ್ಲೆ ಹೂವಿನಂತೆ ಶುದ್ಧವಾದ ಪುಣ್ಯದ ಫಲವನ್ನು ರಾತಿ ಕೊಡುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಕುಂದರಃ. ಓಂ ಕುಂದಾಯ ನಮಃ. ಕುವನ್ನು ಭೂಮಿಯನ್ನು ಪರಶುರಾಮ ಅವತಾರದಲ್ಲಿ ಕಶ್ಯಪರಿಗೆ ದಾನ ಮಾಡಿದವನು ಭಗವಂತ. ಹೀಗಾಗಿ ಭಗವಂತ ಕುಂದಃ. ಓಂ ಪರ್ಜನ್ಯಾಯ ನಮಃ. ಕರ್ಮಾನುಸಾರ ಯೋಗ್ಯತಾನುಸಾರ ಭಕ್ತರಿಗೆ ಕಾಮಿತಾರ್ಥಗಳನ್ನು ಮಳೆಗರೆಯುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಪರ್ಜನ್ಯಃ. ಓಂ ಪಾವನಾಯ ನಮಃ. ಭಗವಂತ ತಾನು ಸ್ವಯಂ ಆಗಿ ಪರಮ ಪವಿತ್ರನಾಗಿದ್ದಾನೆ. ತನ್ನನ್ನು ಸದಾ ಸ್ಮರಿಸುವ ಭಕ್ತರನ್ನು ಪವಿತ್ರಗೊಳಿಸುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಪಾವನಃ. ಓಂ ಅನಿಲಾಯ ನಮಃ. ಭಗವಂತ ಎಲ್ಲರಿಗೂ ನೆಲೆಯಾಗಿದ್ದಾನೆ, ಸರ್ವರಿಗೂ ಆಶ್ರಯದಾತನಾಗಿದ್ದಾನೆ, ಪ್ರತಿಯೊಬ್ಬರನ್ನೂ ಕಾಪಾಡುತ್ತಾನೆ ಭಗವಂತ. ಇಂತಹ ಭಗವಂತ ತಾನು ಮತ್ತೊಬ್ಬರ ಆಶ್ರಯದಲ್ಲಿ ಇಲ್ಲ, ಸ್ವಯಂ ಆಗಿ ಸ್ವತಂತ್ರವಾಗಿ ಇದ್ದಾನೆ ಭಗವಂತ. ಹೀಗಾಗಿ ಭಗವಂತ ಅನಿಲಃ. ಓಂ ಅಮೃತಾಶಾಯ ನಮಃ. ಭಗವಂತನ ಆಶೆಯು ಇಚ್ಛೆಯು ಅಮೃತವಾದ ನಾಶವಾಗದಿರುವ ಫಲವುಳ್ಳದ್ದು. ಎಲ್ಲವೂ ಭಗವಂತನ ಸಂಕಲ್ಪದಂತೆಯೇ ನಡೆಯುತ್ತದೆ. ಹೀಗಾಗಿ ಭಗವಂತ ಅಮೃತಾಶಃ. ಓಂ ಅಮೃತವಪುಷೇ ನಮಃ. ಮರಣವಿಲ್ಲದ, ನಾಶವಿಲ್ಲದ, ಯಾವುದೇ ದೋಷವಿಲ್ಲದ, ವಿಕಾರವಿಲ್ಲದ, ನ್ಯೂನತೆ ಇರದ, ಪಾಂಚಭೌತಿಕವಲ್ಲದ ಶರೀರವು ಭಗವಂತನದ್ದು. ಹೀಗಾಗಿ ಭಗವಂತ ಅಮೃತವಪುಃ. ಓಂ ಸರ್ವಜ್ಞಾಯ ನಮಃ. ಭಗವಂತ ಸರ್ವ ವಸ್ತುಗಳ, ಸರ್ವ ವಿಷಯಗಳ, ಸರ್ವ ಜೀವಿಗಳ, ಸರ್ವದರ ಜ್ಞಾನವನ್ನು ಸ್ವಯಂ ಆಗಿ ಸ್ವತಂತ್ರವಾಗಿ ಸಂಪೂರ್ಣವಾಗಿ ಸದಾಕಾಲದಲ್ಲೂ ಬಲ್ಲವನಾಗಿದ್ದಾನೆ. ಹೀಗಾಗಿ ಭಗವಂತ ಸರ್ವಜ್ಞಃ. ಓಂ ಸರ್ವತೋಮುಖಾಯ ನಮಃ. ಭಗವಂತನಿಗೆ ಎಲ್ಲೆಲ್ಲಿಯೂ ಕೈಕಾಲುಗಳಿವೆ, ಎಲ್ಲೆಲ್ಲಿಯೂ ಕಣ್ಣು ತಲೆ ಬಾಯಿಗಳಿವೆ, ಎಲ್ಲೆಲ್ಲಿಯೂ ಕಿವಿಗಳಿವೆ. ಲೋಕದಲ್ಲಿ ಎಲ್ಲವನ್ನೂ ಆವರಿಸಿಕೊಂಡು ಇರುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಸರ್ವತೋಮುಖಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.